ಮಧ್ಯ ಯುರೋಪಿನಲ್ಲಿರುವ ಪರ್ವತ ಪ್ರದೇಶಗಳಿಂದ ಕೂಡಿದ ದೇಶ ಆಸ್ಟ್ರಿಯಾ. ಚಳಿಗಾಲ ಆರಂಭವಾದಾಗ ಹಿಮದಿಂದ ಮುಚ್ಚಿಕೊಳ್ಳುವ ಆ ಪರ್ವತಗಳು ನೋಡೋಕೆ ನಿಜಕ್ಕೂ ಕನಸಿನ ಲೋಕದಂತಿರುತ್ತವೆ. ಆ ಸುಂದರ ದೃಶ್ಯವನ್ನು ನೋಡೋಕ್ಕೆ ಮಾತ್ರವಲ್ಲ, ಸಾಹಸ ಕ್ರೀಡೆಗಳ ರೋಮಾಂಚನವನ್ನು ಅನುಭವಿಸೋಕೆ ಸಾವಿರಾರು ಪ್ರವಾಸಿಗರು ಅಲ್ಲಿಗೆ ಬರುತ್ತಾರೆ. ಅದೇ ಒಂದು ದಿನ 2000ನೇ ವರ್ಷದ ನವೆಂಬರ್ 11. ಹಿಮದ ಮೇಲೆ ವಿಂಟರ್ ಸ್ಪೋರ್ಟ್ಸ್ ಆಡಲು ಬಂದ ಪ್ರವಾಸಿಗರನ್ನು ಪರ್ವತದ ಮೇಲಕ್ಕೆ ಕರೆದೊಯ್ಯಲು ಒಂದು ವಿಶೇಷ ರೈಲು ಮಾರ್ಗವೂ ಇತ್ತು. ಪರ್ವತದ ಅಡಿಭಾಗದಿಂದ ಮೇಲಿನ ಸ್ಟೇಷನ್ಗೆ ಹೋಗೋಕೆ ಕೇವಲ 10 ನಿಮಿಷ ಸಾಕು. ಅಷ್ಟು ಸುರಕ್ಷಿತ, ಅಷ್ಟು ಸಾಮಾನ್ಯ ಎಂದು ಎಲ್ಲರೂ ನಂಬಿದ್ದ ಪ್ರಯಾಣ ಅದು. ಆ ದಿನ ಬೆಳಿಗ್ಗೆ ಸುಮಾರು 9 ಗಂಟೆಯ ವೇಳೆಗೆ ಗ್ಲೇಷಿಯರ್ ಬಾರ್ನ್ ಫ್ಯೂನಿಕ್ಯುಲರ್ ರೈಲು ಸುಮಾರು 160 ಮಂದಿ ಪ್ರಯಾಣಿಕರೊಂದಿಗೆ ಹೊರಟಿತು. ಎಲ್ಲರ ಮನಸ್ಸಲ್ಲೂ ಒಂದೇ ಆಸೆ: ಮೇಲಕ್ಕೆ ಹೋಗಿ ಹಿಮದ ಆಟ, ಮೋಜು, ಸಂತೋಷ. ಆದರೆ 10 ನಿಮಿಷದಲ್ಲಿ ತಲುಪಬೇಕಾದ ರೈಲು 20 ನಿಮಿಷಗಳಾದರೂ ಮೇಲಿನ ಸ್ಟೇಷನ್ಗೆ ತಲುಪಲಿಲ್ಲ. ಪರ್ವತದ ಮೇಲಿನ ಸ್ಟೇಷನ್ನಲ್ಲಿ ಕಾಯ್ತಿದ್ದವರು ಆತಂಕದಿಂದ ರೈಲು ಬರುವ ದಿಕ್ಕಿನತ್ತ ಕಣ್ಣಿಟ್ಟರು. ರೈಲು ಕಾಣಿಸಲಿಲ್ಲ. ಬದಲಾಗಿ ನಿಧಾನವಾಗಿ ಹೊರಬರುತ್ತಿದ್ದ ದಟ್ಟವಾದ ಹೊಗೆ ಆ ಸಂಪೂರ್ಣ ಪ್ರದೇಶವನ್ನೇ ಆವರಿಸತೊಡಗಿತು. ಅಷ್ಟರಲ್ಲೇ ಅರ್ಥವಾಯಿತು: ಸುರಂಗದ ಒಳಗೆ ಏನೋ ಭಯಾನಕವಾಗಿದೆ. ವಾಸ್ತವವಾಗಿ ಗ್ಲೇಷಿಯರ್ ಬಾರ್ನ್ ಫ್ಯೂನಿಕ್ಯುಲರ್ ರೈಲಿಗೆ ಇಂಜಿನ್ ಇರಲಿಲ್ಲ. ಅದಕ್ಕೆ ಇಂಧನದ ಅಗತ್ಯವೂ ಇರಲಿಲ್ಲ. ಬಲಿಷ್ಠ ಉಕ್ಕಿನ ಕೇಬಲ್ಗಳಿಂದ ಎಳೆಯಲ್ಪಡುವ ವಿಂಚ್ ಮೆಕ್ಯಾನಿಸಂ ತಂತ್ರಜ್ಞಾನದಲ್ಲಿ ಅದು ಕಾರ್ಯನಿರ್ವಹಿಸುತ್ತಿತ್ತು. ವರ್ಷಗಳಿಂದ ಒಂದೇ ಒಂದು ತೊಂದರೆಯಿಲ್ಲದೆ ಓಡುತ್ತಿದ್ದ ರೈಲು ಅದು. ಸಾಹಸ ಕ್ರೀಡಾಪಟುಗಳು, ಪ್ರವಾಸಿಗರು ಎಲ್ಲರಿಗೂ ಈ ಪ್ರಯಾಣ ಬಹಳ ಪರಿಚಿತ. ಅಂಥ ರೈಲಿನಲ್ಲಿ ಇಂಥ ಅಪಘಾತ ಸಂಭವಿಸಬಹುದು ಅನ್ನೋ ಕಲ್ಪನೆ ಯಾರ ಮನಸ್ಸಲ್ಲೂ ಇರಲಿಲ್ಲ. ರೈಲಿನ ಕೊನೆಯ ಬೋಗಿಯಲ್ಲಿ ಕುಳಿತಿದ್ದ ಥಾಮಸ್ ಕ್ರೋಸ್ ಎಂಬ ಪ್ರವಾಸಿಗನು ಮೊದಲು ಗಮನಿಸಿದ. ಅವನ ಹಿಂದೆ ಇರುವ ಕಂಡಕ್ಟರ್ ಕ್ಯಾಬಿನ್ನಿಂದ ನಿಧಾನವಾಗಿ ಹೊರಬರುತ್ತಿದ್ದ ಹೊಗೆ. ಮೊದಲಿಗೆ ಸ್ವಲ್ಪ, ನಂತರ ಕ್ಷಣ ಕ್ಷಣಕ್ಕೂ ಹೆಚ್ಚು ದಟ್ಟವಾಗುತ್ತಾ ಹೋಯಿತು. ದುರದೃಷ್ಟವೆಂದರೆ ರೈಲಿನಲ್ಲಿ ಫೈರ್ ಅಲಾರ್ಮ್ ಇರಲಿಲ್ಲ. ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡಲು ಇಂಟರ್ಕಾಮ್ ಅಥವಾ ಮೈಕ್ ವ್ಯವಸ್ಥೆಯೂ ಇರಲಿಲ್ಲ. ಕೆಲವರ ಬಳಿ ಮೊಬೈಲ್ ಫೋನ್ ಇದ್ದರೂ ಸುರಂಗದ ಒಳಗ ಸಿಗ್ನಲ್ ಸಿಗಲಿಲ್ಲ. ಬೆಂಕಿ ಹೆಚ್ಚಾಗುತ್ತಿದ್ದಂತೆ ರೈಲಿನ ವೇಗ ನಿಧಾನವಾಗಿ ಕಡಿಮೆಯಾಯಿತು. ಕೆಲವೇ ಕ್ಷಣಗಳಲ್ಲಿ ರೈಲು ಸುರಂಗದ ಮಧ್ಯದಲ್ಲೇ ನಿಂತುಬಿಟ್ಟು. ರೈಲು ನಿಂತ ನಂತರ ಕಂಡಕ್ಟರ್ ಹೊರಗೆ ಹೋಗಿ ಕಾರಣ ಪರಿಶೀಲಿಸಲು ಪ್ರಯತ್ನಿಸಿದ. ಆದರೆ ಆಗಲೇ ಬೆಂಕಿ ಹೈಡ್ರಾಲಿಕ್ ವ್ಯವಸ್ಥೆಯ ಮೂಲಕ ರೈಲಿನ ಮುಂಭಾಗಕ್ಕೆ ತಲುಪಿತ್ತು. ಅದರಿಂದ ಸ್ವಯಂಚಾಲಿತವಾಗಿ ಬ್ರೇಕ್ಗಳು ಸಕ್ರಿಯಗೊಂಡಿದ್ದವು. ಅದರೊಳಗೆ ರೈಲಿನೊಳಗೆ ಸಿಲುಕಿದ್ದ ಪ್ರಯಾಣಿಕರ ಸ್ಥಿತಿ ಹೇಳಲಾಗದಷ್ಟು ಭಯಾನಕವಾಗಿತ್ತು. ಎಲ್ಲೆಡೆ ಬೆಂಕಿ, ದಟ್ಟ ಹೊಗೆ, ಉಸಿರಾಡೋಕ್ಕೂ ಆಗದ ಸ್ಥಿತಿ. ಕೆಮ್ಮು, ಆತಂಕ, ಭಯ. ಏನ್ ಮಾಡೋದು? ಎಲ್ಲಿ ಹೋಗೋದು? ಯಾರಿಗೂ ಉತ್ತರ ಗೊತ್ತಿರಲಿಲ್ಲ. ತಪ್ಪಿಸಿಕೊಳ್ಳುವ ದಾರಿ ಕಾಣಿಸಲಿಲ್ಲ. ಸುಮಾರು 161 ಮಂದಿ ಪ್ರಯಾಣಿಕರು ಪ್ರಾಣಭೀತಿಯಿಂದ ತತ್ತರಿಸಿದರು. ಅಪಾಯದ ಗಂಭೀರತೆಯ ಅರಿಯುವಷ್ಟರಲ್ಲಿ ಭಾರೀ ನಷ್ಟ ಸಂಭವಿಸಿತ್ತು. ನೀವು ಕಾರ್ಖಾನೆಗಳ ಚಿಮ್ನಿಗಳನ್ನು ಗಮನಿಸಿದರೆ ಅವುಗಳಿಂದ ಹೊರಬರುವ ಹೊಗೆ ಯಾವತ್ತೂ ಮೇಲಕ್ಕೆ ಮಾತ್ರ ಏರುತ್ತದೆ, ಕೆಳಕ್ಕೆ ಇಳಿಯದು. ಅದೇ ರೀತಿ ಇಳಿಜಾರಿನ ಸುರಂಗದಲ್ಲಿ ಹೊಗೆ ಮೇಲ್ಭಾಗದತ್ತ ಹರಡಿತು. ಆದರೆ ಭಯ ಮತ್ತು ಗಾಬರಿಯಲ್ಲಿ ಪ್ರಯಾಣಿಕರು ಕೆಳಭಾಗದತ್ತ ನಡೆದು ತಮ್ಮಿಂದಲೇ ಒಂದು ದೊಡ್ಡ ತಪ್ಪು ಮಾಡಿಕೊಂಡರು. ಕೆಲವೇ ಕ್ಷಣಗಳಲ್ಲಿ ಸುರಂಗ ಸಂಪೂರ್ಣವಾಗಿ ಕಾರ್ಬನ್ ಮಾನಾಕ್ಸೈಡ್ ಅನಿಸದಿಂದ ತುಂಬಿಹೋಯಿತು. ಈ ಭೀಕರ ಗೊಂದಲದ ನಡುವೆಯೇ ರೈಲಿನ ಕೊನೆಯ ಬೋಗಿಯಲ್ಲಿದ್ದ ಟ್ರೋಸ್ಥನ್ ಎಂಬ ಅಗ್ನಿಶಾಮಕ ದಳದ ಸದಸ್ಯನು ಮುಂದೆ ಬಂದು ಎಲ್ಲರಿಗೂ ತಕ್ಷಣ ಎಚ್ಚರಿಕೆ ನೀಡಿದನು. ಅವನ ಧ್ವನಿ ಆ ಕ್ಷಣದಲ್ಲಿ ಅನೇಕರಿಗೆ ಕೊನೆಯ ಆಶಾಕಿರಣವಾಗಿತ್ತು. ಎಲ್ಲರೂ ನನ್ನ ಮಾತು ಕೇಳಿ, ಟ್ರೋಸ್ಟನ್ ಗಟ್ಟಿಯಾದ ಧ್ವನಿಯಲ್ಲಿ ಕೂಗಿದನು. ಭಯಪಡುವ ಬೇಡ. ದ್ವಾರದ ಕಡೆ ಹೋಗಬೇಕು. ಪರ್ವತದ ಕೆಳಭಾಗದ ದಿಕ್ಕಿಗೆ ನಡೆಯಬೇಕು. ಆ ಮಾತು ಕೇಳುತ್ತಿದ್ದಂತೆಯೇ ಗಾಬರಿಯಲ್ಲಿದ್ದ ಜನರಿಗೆ ಒಂದು ಚಿಕ್ಕ ಆಶಾಕಿರಣ ಕಾಣಿಸಿಕೊಂಡಿತು. ಒಬ್ಬರ ಕೈ ಮತ್ತೊಬ್ಬರು ಹಿಡಿದುಕೊಂಡು ನಿಧಾನವಾಗಿ, ಜಾಗ್ರತೆಯಿಂದ, ಉಸಿರು ತಡೆದುಕೊಂಡಂತೆ ಅವರು ಕೆಳಕ್ಕೆ ನಡೆಯಲು ಆರಂಭಿಸಿದರು. ಹೊರಗೆ ಬರಬೇಕಾದರೆ ಕನಿಷ್ಠ 600 ಮೀಟರ್ ನಡೆದು ಹೋಗಬೇಕಿತ್ತು. ಅದು ಸಾಮಾನ್ಯ ದಾರಿಯಲ್ಲ. ಸುತ್ತಲೂ ದಟ್ಟ ಹೊಗೆ, ಕಣ್ಣುಗಳಿಗೆ ಏನೂ ಕಾಣದ ಸ್ಥಿತಿ. ಪ್ರತಿ ಹೆಜ್ಜೆಯೂ ಜೀವ ಸಾವಿನ ಮಧ್ಯದ ಹೆಜ್ಜೆ. ಒಂದು ಕ್ಷಣ ಯೋಚಿಸಿ,
ರೈಲನ್ನು ಹಿಡಿದುಕೊಂಡಿದ್ದ ಉಕ್ಕಿನ ಕೇಬಲ್ಗಳಲ್ಲಿ ಸ್ವಲ್ಪ ತೊಂದರೆಯಾಗಿ ಅವು ತುಂಡಾಗಿ ಹೋಗಿದ್ದರೆ, ರೈಲು ಹಿಮಪರ್ವತದ ಇಳಿಜಾರಿನಲ್ಲಿ ಜಾರಿ ಬಿದ್ದಿದ್ದರೆ, ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬರೂ ಬದುಕಿ ಹೊರಗೆ ಬರೋಕೆ ಸಾಧ್ಯವೇ ಇರಲಿಲ್ಲ. ಆದರೆ ವಿಧಿ ಯಾರಿಗೂ ದಯ ತೋರಿಸಲಿಲ್ಲ. ಆ ದಿನದ ಆ ಭೀಕರ ದುರಂತದಲ್ಲಿ 155 ಅಮಾಯಕ ಜನರು ತಮ್ಮ ಪ್ರಾಣ ಕಳೆದುಕೊಂಡರು. ಅವರು ಯಾರೋ ಅಪರಿಚಿತರಲ್ಲ, ಕುಟುಂಬದವರು, ಮಕ್ಕಳ ತಂದೆ ತಾಯಿ, ಸ್ನೇಹಿತರು, ಜೀವನವನ್ನು ಎಂಜಾಯ್ ಮಾಡೋಕ್ಕೆ ರಜೆಗೆ ಬಂದಿದ್ದ ಸಾಮಾನ್ಯ ಜನ. ಆಸ್ಟ್ರಿಯಾ ಮಾತ್ರವಲ್ಲ, ಜರ್ಮನಿ ಮತ್ತು ಇನ್ನೂ ಹಲವಾರು ದೇಶಗಳಿಂದ ಬಂದಿದ್ದ ಪ್ರವಾಸಿಗರು ಕೂಡ ಅದರಲ್ಲಿ ಸೇರಿದ್ದರು. ಎರಡನೇ ವಿಶ್ವಯುದ್ಧದ ನಂತರ ಆಸ್ಟ್ರಿಯಾ ಕಂಡ ಅತೀ ಭೀಕರ ದುರಂತಗಳಲ್ಲಿ ಇದೊಂದು. 4 ದಿನಗಳ ನಂತರ ತನಿಖೆ ಶುರುವಾಯಿತು. ಸಾಲ್ಸ್ಬರ್ಗ್ ನ್ಯಾಯಾಲಯದಿಂದ ನಿಯೋಜಿಸಲ್ಪಟ್ಟ ತಜ್ಞ ಆಂಟನ್ ಮೋರ್ ಅಪಘಾತ ಸ್ಥಳವನ್ನು ಪರಿಶೀಲಿಸಿದ. ಆದರೆ ಆಗಾಗಲೇ ಬಹುತೇಕ ಎಲ್ಲವೂ ಸುಟ್ಟು ಭಸ್ಮವಾಗಿತ್ತು. ಸಾಕ್ಷ್ಯಗಳು ಕಡಿಮೆ, ಉತ್ತರಗಳು ಇನ್ನೂ ಕಡಿಮೆ. ಮೊದಲು ಎಲ್ಲರೂ ಅಂದುಕೊಂಡಿದ್ದು ಈ ರೈಲಿಗೆ ಬೆಂಕಿ ಹೊತ್ತಿಕೊಳ್ಳುವಕ್ಕೆ ಸಾಧ್ಯವೇ ಇಲ್ಲ, ಏಕೆಂದರೆ ಇಂಧನವಿಲ್ಲ, ಎಂಜಿನ್ ಇಲ್ಲ. ಆದರೆ ಸತ್ಯ ಬೇರೆ ಇತ್ತು. ಕ್ಯಾಬಿನ್ ಒಳಗೆ ಅಳವಡಿಸಿದ್ದ ಒಂದು ಸಣ್ಣ ರೂಮ್ ಹೀಟರ್, ಅದರಲ್ಲಿದ್ದ ಹೀಟಿಂಗ್ ಎಲಿಮೆಂಟ್ ಸಡಿಲಗೊಂಡು ಪ್ಲಾಸ್ಟಿಕ್ ಭಾಗಕ್ಕೆ ತಾಗಿತ್ತು. ಅಲ್ಲಿಂದ ಶುರುವಾದ ಬೆಂಕಿ ಕ್ಷಣಾರ್ಧದಲ್ಲಿ ಹರಡಿ ಹೈಡ್ರಾಲಿಕ್ ಎಣ್ಣೆಯಂತಹ ಸುಲಭವಾಗಿ ಹೊತ್ತಿಕೊಳ್ಳುವ ದ್ರವಕ್ಕೆ ತಾಕಿ ಸಂಪೂರ್ಣ ರೈಲನ್ನೇ ಅಗ್ನಿಕುಂಡವನ್ನಾಗಿ ಮಾಡಿತ್ತು. ಒಂದು ಚಿಕ್ಕ ನಿರ್ಲಕ್ಷ್ಯ 100 ಜೀವಗಳ ಬೆಲೆ ಕೊಟ್ಟಿತು. ಕೇಸ್ ಕೋರ್ಟಿಗೆ ಹೋಯಿತು. ಒಟ್ಟು 15 ಜನರ ಮೇಲೆ ಆರೋಪ. ರೈಲು ವ್ಯವಸ್ಥೆಯ ಮ್ಯಾನೇಜರ್ಗಳು, ಟೆಕ್ನಿಷಿಯನ್ಗಳು, ಸರ್ಕಾರಿ ಅಧಿಕಾರಿಗಳು. ಆದರೆ ಕೋರ್ಟ್ನಲ್ಲಿ ವರ್ಷಗಳ ವಾದ ವಿವಾದ, ತಜ್ಞರ ವರದಿಗಳ ಮೇಲೆ ವರದಿಗಳು, ಸಾಬೋಟಾಜ್ ಅನ್ನುವ ಅನುಮಾನವೂ ಹುಟ್ಟಿತು. ಕೊನೆಗೆ ಏನಾಯಿತು ಗೊತ್ತಾ? ಯಾರಿಗೂ ಶಿಕ್ಷೆ ಆಗಲಿಲ್ಲ. ಆಸ್ಟ್ರಿಯಾ ಸರ್ಕಾರ ಪರಿಹಾರ ಕೊಟ್ಟಿತು, ಒಟ್ಟು 19.3 ಮಿಲಿಯನ್ ಯೂರೋ. ಆದರೆ ಹಣ ಮಕ್ಕಳ ತಂದೆಯನ್ನು ವಾಪಸ್ ತರುತ್ತಾ, ಮಕ್ಕಳನ್ನು ಕಳೆದುಕೊಂಡ ಮಕ್ಕಳ ನೋವನ್ನು ತಗ್ಗಿಸುತ್ತಾ? ಇಲ್ಲ. ಇಂದು ಆ ಕಾಪ್ರುನ್ ಸುರಂಗ ಮುಚ್ಚಿದೆ. ಅದೀಗ ಒಂದು ಸ್ಮಾರಕ. ಅಲ್ಲಿ ಮಾತಾಡುವುದು ಮೌನ. ಆ ಮೌನದಲ್ಲೇ ಕೇಳಿಸುವುದು 155 ಜನರ ಮೌನವಾದ ಕೂಗು. ಈ ಘಟನೆ ನಮಗೆ ಒಂದೇ ಪಾಠ ಹೇಳುತ್ತದೆ. 3. ಸುರಕ್ಷತೆ ಎಂದರೆ ಐಶ್ವರ್ಯ ಅಲ್ಲ, ನಿರ್ಲಕ್ಷ್ಯ ಎಂದರೆ ಸಣ್ಣ ತಪ್ಪಲ್ಲ. ಒಂದು ಕ್ಷಣದ ಅಜಾಗ್ರತೆ 100 ಕುಟುಂಬಗಳ ಬದುಕನ್ನೇ ಕತ್ತಲಲ್ಲಿ ಮುಳುಗಿಸಬಹುದು.